ಹಾಯ್ ಹಲೋ ನಮಸ್ಕಾರ. ಶ್ರೀ ಆರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಷ್ಟೋ ಸಲ ನಾವು ನಮಗಿಂತ ಕಮ್ಮಿ ಇರೋರನ್ನ ಅಥವಾ ಕೆಲವೊಂದು ಜನರನ್ನ ಉಡುಗೆ ತೊಡುಗೆಯಲ್ಲಿ ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ಬೇಸಿಸ್ ಮೇಲೆ ಬಹಳ ಬೇಗ ನಾವು ಅವ್ರನ್ನ ಜಡ್ಜ್ ಮಾಡ್ಬಿಡ್ತೀವಿ. ಯಾಕಿವತ್ತು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ಕಥೆನ ಸಂಪೂರ್ಣವಾಗಿ ಕೇಳಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಎಪಿಸೋಡ್ನ ಶುರು ಮಾಡೋಣ. ಇದು ಸತ್ಯಾನಂದ ಅನ್ನೋ ಗುರುಗಳ ಗುರುಕುಲದಲ್ಲಿ ನಡೆದಂತಹ ಕತೆ. ಒಮ್ಮೆ ಗುರುಗಳು ಆ ದಿನದ ಪಾಠವನ್ನ ಮುಗಿಸಿ ಮಾರನೇ ದಿನ ಪಾಠಕ್ಕೆ ಬೇಕಾಗುವಂತಹ ತಯಾರಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಕಾಡಿನ ಕಡೆ ಹೊರಟಿರ್ತಾರೆ. ಆಗ ಅವರಿಗೆ ಒಂದು ಮಾವಿನ ಮರದ ಕೆಳಗೆ ಒಂದು ಪುಟ್ಟ ಹುಡುಗ ಮಾವಿನ ಹಣ್ಣನ್ನ ತೆಗೆದುಕೊಂಡು ಅದನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಅಲ್ಲೇ ಸುತ್ತಮುತ್ತ ಇದ್ದಂತಹ ಕಾಗೆಗಳಿಗೆ ಕೊಡ್ತಾ ಇರೋದನ್ನ ಗಮನಿಸ್ತಾರೆ. ಇದನ್ನ ನೋಡಿ ಅವರಿಗೆ ಆಶ್ಚರ್ಯ ಅನ್ಸುತ್ತೆ. ಅರೆ, ಈ ಹುಡುಗ ಯಾಕೆ ಈ ಕಾಗೆಗಳಿಗೆ ಹಣ್ಣನ್ನ ಕೊಡ್ತಾ ಇದ್ದಾನೆ, ತಿಳ್ಕೋಬೇಕು ಅಂತ ಹೇಳಿ ಗುರುಗಳು ಆ ಹುಡುಗನ ಹತ್ರ ಹೋಗ್ತಾರೆ. ಅವನನ್ನ ಮಾತಾಡಿಸ್ತಾರೆ. ಏನಪ್ಪ, ಏನ್ ನಿನ್ ಹೆಸರು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ, ನನ್ನ ಹೆಸರು ಈರವಂತ ಅಂತ ಹೇಳ್ತಾನೆ. ಸರಿ, ನೀನ್ ಯಾಕೆ ಈ ಕಾಗೆಗಳಿಗೆ ಈ ಹಣ್ಣನ್ನ ಕತ್ತರಿಸಿ ಕೊಡ್ತಾ ಇದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಸ್ವಾಮಿ, ನನ್ನ ತಂದೆ ಹೇಳ್ತಾ ಇದ್ರು, ಈ ದೊಡ್ಡ ಮಾವಿನ ಮರ ಇಲ್ಲೇನ್ ಬೆಳೆದು ನಿಂತಿದೆ ಇದಕ್ಕೆ ಮೂಲ ಕಾರಣ ಒಂದು ಕಾಗೆ ಅಂತೆ. ಒಂದು ಕಾಗೆ ಮಾವಿನ ಹಣ್ಣನ್ನ ಗೊರಟೆಯನ್ನ ತಂದು ಇಲ್ಲಿ ಬಿಸಾಡಿ ಹೋಗಿತ್ತಂತೆ. ಆ ಗೊರಟೆ ಮಣ್ಣಿನಲ್ಲಿ ಬೆರೆತು ಬೀಜವಾಗಿ ಬೆಳೆದು ಮೊಳಕೆಯೊಡೆದು ಇವತ್ತು ಇಷ್ಟು ದೊಡ್ಡ ಮರವಾಗಿ ಬೆಳೆದಿದೆ. ಹಾಗಾಗಿ ಈ ಮರದಲ್ಲಿರುವ ಹಣ್ಣಿನ ಮೇಲೆ ಮೊದಲ ಅಧಿಕಾರ ಇರೋದೇ ಕಾಗೆಗಳಿಗೆ. ಹಾಗಾಗಿ ಒಂದು ಹಣ್ಣನ್ನ ನಾನು ತಿಂದು ಉಳಿದ ಎಲ್ಲಾ ಹಣ್ಣುಗಳನ್ನು ಕಾಗೆಗಳಿಗೆ ನೀಡ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ಇದನ್ನ ನೋಡಿ ಗುರುಗಳಿಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಅರೆ, ಇಷ್ಟು ಪುಟ್ಟ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ವಿಷಯವನ್ನ ನಿನಗೆ ಕಲಿಸಿದ್ದಾರೆ, ಎಲ್ಲಿದ್ದಾರೆ ನಿನ್ನ ತಂದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ, ಇಲ್ಲ ಸ್ವಾಮಿ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ಇದೇ ಕಾಡಿನಲ್ಲಿ ನಾನು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಸರಿ, ಹಾಗಿದ್ರೆ ನೀನು ನನ್ನ ಗುರುಕುಲಕ್ಕೆ ಬಾ, ಅಲ್ಲಿ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ನೀನು ವಿದ್ಯಾವಂತನಾಗು ಅಂತ ಅವನನ್ನ ಒಲಿಸಿ ಗುರುಕುಲಕ್ಕೆ ಕರ್ಕೊಂಡ್ ಬರ್ತಾರೆ. ಈ ಹುಡುಗನನ್ನ ಗುರುಕುಲಕ್ಕೆ ಕರ್ಕೊಂಡ್ ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಸಿಟ್ಟು ಬರುತ್ತೆ. ಅಸಮಾಧಾನ, ಎಲ್ಲಿಂದನೋ ಬಂದಂತ ಹುಡುಗ, ಕಾಡ್ನಲ್ಲಿ ಬೆಳೆದ್ನಂತೆ, ತಂದೆ ತಾಯಿ ಇಲ್ವಂತೆ, ಇವನು ನಮ್ಮ ಸಮಕ್ಕೆ ಕೂತ್ಕೊಂಡು ನಮ್ಮ ಜೊತೆ ವಿದ್ಯಾಭ್ಯಾಸವನ್ನ ಮಾಡೋದಾ ಅಂತ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಸಮಾಧಾನ ಆಗುತ್ತೆ. ಆದ್ರೆ ಗುರುಗಳು ಇದು ಯಾವ್ದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರಿಗೆ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಅನ್ನುವಂತಹ ಮನೋಭಾವ. ಹೀಗೆ ಆ ವರ್ಷದ ವಿದ್ಯಾಭ್ಯಾಸ ಮುಗಿಯುತ್ತೆ. ಹಾಗೆ ಮಾರನೇ ದಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭ ಬರುತ್ತೆ. ಆಗ ಗುರುಗಳು ಎಲ್ಲಾ ವಿದ್ಯಾರ್ಥಿಗಳನ್ನ ಕೂರಿಸ್ಕೊಂಡು ಒಂದು ವಿಷಯವನ್ನ ಹೇಳ್ತಾರೆ. ನೋಡಿ ಮಕ್ಕಳೇ, ಈ ವರ್ಷಕ್ಕೆ ನಿಮ್ಮ ವಿದ್ಯಾಭ್ಯಾಸ ಮುಗಿದಿದೆ. ನೀವೆಲ್ಲರೂ ಕೂಡ ನಾಳೆ ಮನೆಗೆ ಹೋಗ್ಬಹುದು. ಹಾಗೆ ನೀವೇನಾದ್ರೂ ಇನ್ನಷ್ಟು ವ್ಯಾಸಂಗ ಮಾಡಬೇಕು ಅನ್ನುವಂತಹ ಆಸೆ ಇದ್ರೆ ನನಗಿಂತ ದೊಡ್ಡ ಗುರುಗಳು ಯಾರನ್ನಾದರೂ ಹುಡುಕಿ ನೀವು ಅವರ ಬಳಿ ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಬಹುದು. ಹಾಗಾಗಿ ಈಗ ನಿಮ್ ನಿರ್ಧಾರ ಏನು ಅನ್ನೋದನ್ನ ಒಬ್ರೊಬ್ರಾಗಿ ಹೇಳಿ ಅಂತ ಕೇಳ್ತಾರೆ. ಆಗ ಒಂದಷ್ಟು ವಿದ್ಯಾರ್ಥಿಗಳು, ನಾವು ನಾಳೆ ಮನೆಗೆ ಹೋಗ್ತೀವಿ, ಅಲ್ಲಿ ನಮ್ಮ ತಂದೆಯ ವ್ಯಾಪಾರ ಇದೆ, ನಾವ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ನಷ್ಟು ಜನ ವಿದ್ಯಾರ್ಥಿಗಳು, ನಿಮಗಿಂತ ದೊಡ್ಡ ಗುರುಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗುರುಗಳನ್ನ ಹೊಗಳ್ತಾರೆ. ಈಗ ಕಾಡಿನಿಂದ ಬಂದಿದ್ನಲ್ಲ ಆ ಹುಡುಗ, ಅವನ ಸರದಿ. ಗುರುಗಳು ಅವನನ್ನು ಕೂಡ ಕೇಳ್ತಾರೆ, ಹೇಳಪ್ಪ, ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ದೀಯಾ ಅಂತ. ಅದಕ್ಕೆ ಆತ, ನಾನು ಈ ಪ್ರಶ್ನೆಗೆ ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ. ಗುರುಗಳು ಕೂಡ ಒಪ್ಕೋತಾರೆ. ಮಾರನೇ ದಿನ ಕೂಡ ಬರುತ್ತೆ. ಒಂದಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಮನೆಗೆ ಹೋಗೋದಕ್ಕೆ ತಯಾರಾಗಿರ್ತಾರೆ. ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು, ಗುರುಗಳೇ, ನಿಮ್ಗಿಂತ ಬೇರೆ ಯಾವ ದೊಡ್ಡ ಗುರುಗಳು ನಮ್ಗೆ ಸಿಗೋದಿಲ್ಲ, ನಮ್ಮ ಮುಂದಿನ ವ್ಯಾಸಂಗ ಅಂತ ಇದ್ರೆ ಅದು ನಿಮ್ಮ ಬಳಿಯೇ ಆಗ್ಬೇಕು ಅಂತ ಪಟ್ಟು ಹಿಡಿದು ಕೂತಿರ್ತಾರೆ. ಈಗ ಈ ಹುಡುಗನ ಸರದಿ. ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಗುರುಗಳು ಮತ್ತೆ ಅವನಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಹೇಳಪ್ಪ, ನಿನ್ನ ನಿರ್ಧಾರ ಏನು ಅಂತ. ಆಗ ಆ ಹುಡುಗ ಹೇಳ್ತಾನೆ, ಗುರುಗಳೇ, ನನಗೆ ನಿಮಗಿಂತ ದೊಡ್ಡ ಗುರುಗಳು ಸಿಕ್ಕಿದ್ದಾರೆ, ನಾನು ಅವರ ಬಳಿಯೇ ಹೋಗಿ ನನ್ನ ಉನ್ನತ ವ್ಯಾಸಂಗವನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗುರುಕುಲದಲ್ಲಿ ಇದ್ದಂತ ಹುಡುಗರೆಲ್ಲರಿಗೂ ಕೂಡ ಸಿಟ್ಟು ಬರುತ್ತೆ. ಅರೆ, ಇವನೆಂತ ಶಿಷ್ಯ, ನಮ್ಮ ಗುರುಗಳಿಗಿಂತ ದೊಡ್ಡ ಗುರುಗಳು ಇದ್ದಾರಂತೆ, ಇವನು ಅವರ ಬಳಿ ಹೋಗಿ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನ ಮಾಡ್ತಾನಂತೆ. ಇವನಿಗೆ ನಿಯತ್ ಅನ್ನೋದೇ ಇಲ್ಲ. ಗುರುಗಳ ಬಳಿಯೇ ಕಲಿತು ಈಗ ಗುರುಗಳಿಗಿಂತ ದೊಡ್ಡ ಗುರುಗಳು ಇದ್ದಾರೆ ಅಂತ ಅವರ ಮುಂದೆನೆ ನಿಂತು ಹೇಳ್ತಾ ಇದ್ದಾನೆ ಅಂದ್ರೆ ಇವನಿಗೆ ಎಷ್ಟು ಧೈರ್ಯ ಇರಬೇಡ ಅಂತ ಕೇಳ್ತಾರೆ. ಆಗ ಗುರುಗಳು, ತಡೀರಿ,
ಅವನ್ ಏನ್ ಹೇಳಕ್ ಹೊರಟಿದ್ದಾನೆ ಸಂಪೂರ್ಣವಾಗಿ ಕೇಳೋಣ ಅಂತ ಹೇಳ್ತಾರೆ. ಆ ಹುಡುಗನನ್ನ ಮತ್ತೆ ಪ್ರಶ್ನೆ ಮಾಡ್ತಾರೆ, ನನಗಿಂತ ದೊಡ್ಡ ಗುರುಗಳ? ಸಂತೋಷ. ಯಾರವರು ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಒಬ್ಬರಲ್ಲ, ತುಂಬಾ ಜನ ಗುರುಗಳು. ಅದು ಅಲ್ಲಿ ಆಕಾಶದಲ್ಲಿ ಹಾರ್ತಿದ್ಯಲ್ಲ ಕಾಗೆ, ಅದು ನನ್ನ ಗುರುವೆ. ಅದು ಅಲ್ಲಿ ನಡ್ಕೊಂಡು ಹೋಗ್ತಿದ್ಯಲ್ಲ ನಾಯಿ, ಅದು ನನ್ನ ಗುರುವೆ. ಅಲ್ಲಿ ಹರಿತಾ ಇರುವ ನದಿ, ಅದು ನನ್ನ ಗುರು. ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಲ್ಲ ಮರ, ಇದು ಕೂಡ ನನ್ನ ಗುರುವೇ ಅಂತ ಹೇಳ್ತಾನೆ. ಏನಪ್ಪ ನೀನ್ ಏನ್ ಹೇಳ್ತಾ ಇದ್ಯಾ ಅನ್ನೋದು ಸ್ವಲ್ಪ ಬಿಡಿಸಿ ಹೇಳು ಅಂತ ಗುರುಗಳು ಮತ್ತೆ ಪ್ರಶ್ನೆ ಮಾಡ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಗುರುಗಳೇ, ಹಾರ್ತಿರುವಂತಹ ಕಾಗೆ ನೋಡಿ, ಎಲ್ಲಾದರೂ ಒಂದು ಹಿಡಿ ಅನ್ನ ಸಿಕ್ಕಿದ್ರು ಸಾಕು ತನ್ನೆಲ್ಲ ಬಂಧುಗಳನ್ನ ಕರೆದು ಒಗ್ಗಟ್ಟಿನಿಂದ ಇರೋದು ಹೇಗೆ ಅನ್ನುವಂತಹ ಪಾಠವನ್ನ ಕಾಗೆಯಿಂದ ನಾವು ನೋಡಿ ಕಲಿಬಹುದು. ನಿಯತ್ತು ಅಂದ್ರೆ ಏನು ಅನ್ನೋದನ್ನ ನನ್ನ ನೋಡಿ ಕಲ್ತ್ಕೊ ಅಂತ ಆ ನಾಯಿ ನನಗೆ ಪಾಠವನ್ನ ಮಾಡುತ್ತೆ. ಜೀವನ ಬಂದ ಹಾಗೆ ಸ್ವೀಕರಿಸ್ಬೇಕು, ಅದ್ರ ಜೊತೆನೆ ನಾವು ಮುಂದುವರಿಬೇಕು. ಹಳ್ಳದಲ್ಲಿ ಸಿಕ್ಕಂತಹ ನೀರಿನ ಹಾಗೆ ನಾವು ಯಾವ್ದಾದರೂ ಒಂದು ಯೋಚನೆಯಲ್ಲಿ ಸಿಕ್ಕಾಕೊಂಡ್ರೆ ಅಲ್ಲೇ ಹಾಳಾಗ್ಬಿಡ್ತೀವಿ. ಹಾಗಾಗಿ ನನ್ನಂತೆಯೇ ನೀನು ಜೀವನದಲ್ಲಿ ಹರಿತಾ ಇರು ಅನ್ನುವಂತಹ ಪಾಠವನ್ನ ಆ ನದಿ ನನಗೆ ಕಲಿಸ್ತಾ ಇದೆ. ಅದೆಷ್ಟೇ ಬಿಸಿಲು ಇರಲಿ, ಮಳೆ ಇರಲಿ, ಬಿರುಗಾಳಿ ಇರಲಿ, ನನ್ನ ಹತ್ರ ನೀನ್ ಬಂದು ನಿತ್ರೆ ನಾನ್ ನಿನಗೆ ನೆರಳಾಗಿ ನಿಲ್ತೀನಿ ಅನ್ನುವಂತಹ ಪಾಠವನ್ನ ಆ ಮರ ನನಗೆ ಕಲಿಸ್ತಾ ಇದೆ. ಇವರೆಲ್ಲರೂ ಕೂಡ ನನ್ನ ಗುರುಗಳೇ, ಇವರಿಂದ ಕಲಿಬೇಕಾದಂತಹ ಪಾಠ ಅನೇಕ ಇದೆ ಅಂತ ಆ ಹುಡುಗ ಹೇಳ್ತಾನೆ. ಅವನ ಮಾತನ್ನ ಕೇಳ್ತಾ ಇದ್ದ ಹಾಗೇನೆ ಇಷ್ಟೊತ್ತು ಅವನನ್ನ ನೋಡಿ ಸಿಟ್ಟು ಮಾಡ್ಕೊಂಡಿದ್ದಂತಹ ವಿದ್ಯಾರ್ಥಿಗಳು, ಅವನನ್ನ ನೋಡಿ ನಗ್ತಾ ಇದ್ದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸುಮ್ಮನಾಗ್ತಾರೆ. ಇದನ್ನ ಕೇಳಿ ಸತ್ಯಾನಂದರಿಗೂ ಕೂಡ ಸಂತೋಷ ಆಗುತ್ತೆ. ನನ್ನ ನಂತರ ಈ ಗುರುಕುಲವನ್ನ ನಡೆಸ್ಕೊಂಡು ಹೋಗುವಂತಹ ಶಕ್ತಿ ಅಥವಾ ಯೋಗ್ಯತೆ ಅನ್ನೋದು ಇದ್ರೆ ಅದು ನಿನಗೆ ಮಾತ್ರ. ಹಾಗಾಗಿ ಈ ಗುರುಕುಲದಲ್ಲಿ ನೀನು ಉಳಿದುಕೋ, ನನ್ನ ಕಾಲದ ನಂತರ ಈ ಗುರುಕುಲಕ್ಕೆ ನೀನೇ ಗುರು ಅಂತ ಹೇಳಿ ಆ ಹುಡುಗನನ್ನ ಅಲ್ಲೇ ಇರಿಸ್ಕೊತಾರೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಎಷ್ಟೋ ಬಾರಿ ನಮ್ಮ ಸುತ್ತಮುತ್ತ ಇರುವಂತಹ ವಿಷಯಗಳಿಂದ ಅಥವಾ ವಸ್ತುಗಳಿಂದ ಪಾಠ ಕಲಿಯುವಂತಹ ಪ್ರಯತ್ನವನ್ನೇ ನಾವು ಮಾಡೋದಿಲ್ಲ. ಪ್ರಯತ್ನಕ್ಕಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಇರುವಂತಹ ವಿಷಯ ಅಥವಾ ವಸ್ತುಗಳಿಂದ ಪಾಠವನ್ನ ಕಲಿಯುವಂತಹ ಅವಕಾಶ ಇದೆ ಅನ್ನೋದ್ರ ಬಗ್ಗೆನೆ ನಾವು ಗಮನ ಕೊಟ್ಟಿರೋದಿಲ್ಲ. ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆಯದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.